ನಿದ್ದೆ ಮಂಪರಿನಲ್ಲಿ ಕ್ಯಾಂಟರ್ ಚಾಲಕ ಮಾಡಿದ ಎಡವಟ್ಟಿನಿಂದ ದೊಡ್ಡ ಅವಘಡ ಸಂಭವಿಸಿದೆ. ಸರಣಿ ಅಪಘಾತದಿಂದ ಆಗಿರೋ ಅನಾಹುತದ ಬಗ್ಗೆ ಹೇಳ್ತೀವಿ, ಈ ಸ್ಟೋರಿ ನೋಡಿ. ಕ್ಯಾಂಟರ್ ನಿಯಂತ್ರಣ ತಪ್ಪಿ ಸರಣಿ ಅಪಘಾತ. ಐರಾವತ ಬಸ್, ಕಾರು, ಆಟೋ, ಬೈಕ್ಗೆ ಡಿಕ್ಕಿ. ಸ್ಯಾಟಲೈಟ್ ಬಸ್ ನಿಲ್ದಾಣ ಮುಂಭಾಗ ಘಟನೆ. ಬೆಳಗಿನ ಜಾವ 3:30 ಸಮಯ. ಸ್ಯಾಟಲೈಟ್ ಬಸ್ ನಿಲ್ದಾಣದ ರಸ್ತೆಯಲ್ಲಿ ಸರಣಿ ಅಪಘಾತ ಸಂಭವಿಸಿದೆ. ಘಟನೆಯಲ್ಲಿ ಕ್ಯಾಂಟರ್ ಚಾಲಕ ಜಗನ್ ಸಾವನ್ನಪ್ಪಿದ್ದಾನೆ. ಬರೋಬ್ಬರಿ 3 ಆಟೋ ಸೇರಿ 8 ವಾಹನಗಳು ನಜ್ಜುಗುಜ್ಜಾಗಿದ್ದು 3 ಗಂಭೀರ ಗಾಯಗಳಾಗಿವೆ. ಹೊಸ ಗುಡ್ಡದಳ್ಳಿಯಿಂದ ಬಾಪೂಜಿನಗರ ಕಡೆಗೆ TN45 BQ5743 ನಂಬರ್ನ ಕ್ಯಾಂಟರ್ ಚಾಲಕ ವೇಗವಾಗಿ ಬಂದಿದ್ದಾನೆ. ನಿಯಂತ್ರಣ ತಪ್ಪಿ ಮೊದಲು ರಸ್ತೆಯ ಎಡಭಾಗದಲ್ಲಿ ನಿಂತಿದ್ದ ಕ್ಯಾಬ್ ಒಂದಕ್ಕೆ ಡಿಕ್ಕಿ ಹೊಡೆದಿದ್ದು ಮುಂದಕ್ಕೆ ಚಲಿಸಿ ಮತ್ತೊಂದು ಕ್ಯಾಬ್ ಹಾಗೂ ಆಟೋಗೆ ಗುದ್ದಿದ್ದಾನೆ. ಅಷ್ಟಕ್ಕೆ ನಿಲ್ಲದ ಕ್ಯಾಂಟರ್ ಮುಂದೆ ಸಾಗಿ ಮಗದೊಂದು ಕ್ಯಾಬ್ ಮತ್ತು ಬೈಕ್ಗೆ ಗುದ್ದಿ ರಸ್ತೆ ಬದಿ ನಡೆದುಕೊಂಡು ಹೋಗ್ತಾ ಇದ್ದ ಪಾದಚಾರಿ ಮನೋಜ್ಗೆ ಡಿಕ್ಕಿಯಾಗಿದ್ದು ಸಣ್ಣ ಪುಟ್ಟ ಗಾಯಗಳಾಗಿದೆ. ನಾನು ನಿಲ್ಲಿಸ್ಬಿಟ್ಟು ಇಲ್ಲಿ ಗಾಡಿ ನೀರು ಕುಡಿಯೋಣ ಅಂತ ಹೇಳಿದೆ ಸರ್. ನೀರು ಕುಡ್ದು ನೋಡ್ರೆ ಫುಲ್ ಆವಾಜ್ ಬರ್ತಾಯಿತ್ತು. ಏನಂತ ನೋಡ್ರೆ ನನ್ನ ಆಟೋನೇ ಇರಲಿಲ್ಲ. ಆಮೇಲೆ ನನ್ನ ಆಟೋ ಎಲ್ಲಿ ಅಂತ ನೋಡ್ರೆ ಕ್ಯಾಂಟರ್ ಕೆಳಗಡೆ ಐತೆ ಸರ್. ಆಮೇಲೆ ಬಂದು ಆಟೋ ನೋಡ್ಕೊಂಡು ಕ್ಯಾಂಟರ್ ಅವ್ನಿಗೆ ನೋಡಿದೆ. ಅವ್ನು ಹಂಗೆ ಕೂತ್ಕೊಂಡಿದ್ನ. ಫಸ್ಟ್ ನೀರು ನಮ್ಮ ಕೈಯಲ್ಲಿ ನೀರಿತ್ತು, ನೀರು ಕೊಟ್ಬಿಟ್ಟು ಅವ್ನಿಗೆ ನೀರು ಕೊಡಿಸಿ ದಾರ ಕಟ್ಟಿ ಅವ್ನಿಗೆ ಇಡಿಸಿದೆ ಸರ್. ಇಡಿಸಿ ಹಾಸ್ಪಿಟ್ಲ್ಗೆ ಪೊಲೀಸವ್ರಿಗೆ ಕರೆದು ಹಾಸ್ಪಿಟ್ಲ್ಗೆ ಕಳಿಸ್ಬಿಟ್ಟೆ ಸರ್. ನಾನು ಆಟೋ ಅಲ್ಲಿ ಇರಲಿಲ್ಲ, ನೀರು ಕುಡಿಯೋಕ್ಕಂತ ಕೆಳಗಡೆ ಹಿಡಿದೆ ಸರ್. ನೀವು ಜಸ್ಟ್ ಮಿಸ್ ಸರ್. ಗಾಯಗೊಂಡಿದ್ದ ಕ್ಯಾಂಟರ್ ಡ್ರೈವರ್ ಆಸ್ಪತ್ರೆಯಲ್ಲಿ ಸಾವು. ಕುಡಿದು ಲಾರಿ ಚಲಾಯಿಸಿ ಅಪಘಾತ ನಡೆಸಿರುವ ಶಂಕೆ. ಇನ್ನು ಅಪಘಾತದಲ್ಲಿ ಆಟೋ ಚಾಲಕ ಚಾಂದ್ ಪಾಷಾ ಎಡಗಾಲಿಗೆ ಗಾಯವಾಗಿದೆ. ಮುಂದೆ ಸಾಗಿದ ಕ್ಯಾಂಟರ್ ಸ್ಯಾಟಲೈಟ್ KSRTC ಬಸ್ ನಿಲ್ದಾಣ ಔಟ್ ಗೇಟ್ ಮೀಡಿಯನ್ಗೆ ಗುದ್ದಿದೆ. ಘಟನೆಯಲ್ಲಿ ಕ್ಯಾಂಟರ್ ಚಾಲಕನ 2 ಕಾಲು, ತಲೆ, ದೇಹದ ಇತರೆ ಭಾಗಗಳಿಗೆ ಗಾಯಗಳಾಗಿದ್ದು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದೆ. ಕ್ಯಾಂಟರ್ ಚಾಲಕ ಜಗನ್ ಗಂಭೀರ ಗಾಯಗೊಂಡ ಹಿನ್ನೆಲೆಯಲ್ಲಿ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾನೆ. ಚಾಲಕ ತಮಿಳುನಾಡು ಮೂಲದವನಾಗಿದ್ದು ಶುಗರ್ ಕಾಯಿಲೆಯಿಂದ ಬಳಲ್ತಾ ಇದ್ದ. ಅಲ್ಲದೆ ಕ್ಯಾಂಟರ್ನಲ್ಲಿಯೇ ಶುಗರ್ ಮಾತ್ರೆಗಳನ್ನು ಇಟ್ಕೊಂಡಿದ್ದ. ಆದರೆ ಘಟನೆಗೆ ಕಾರಣ ಏನು ಅನ್ನೋದು ಇನ್ನೂ ಪತ್ತೆಯಾಗಿಲ್ಲ. ಒಂದೇ ಸಲ ಶಬ್ದ ಬಂತು, ಬೇಡ ಅಂತ ಸೌಂಡ್ ಬಂತು. ಇದು ಏನು ಸೌಂಡ್ ಅಂತ ತಕ್ಷಣ ನಾನು ಹಿಂದೆಗಡೆ ತಿರುಗಿಬಿಟ್ಟು ನೋಡ್ತೀನಿ. ಒಂದೇ ಸಲ ಕ್ಯಾಂಟರ್ ನಾವು ಬರ್ತೈತೆ, ಫುಲ್ಲು ಜೋರಾಗಿ ಬರ್ತೈತೆ ಸ್ಪೀಡಲ್ಲಿ. ಫುಲ್ ಎಣ್ಣೆ ಮಾಡಿಬಿಟ್ಟಿದ್ರು ಅವರು, ಎಣ್ಣೆ ಹೊಡ್ಬಿಟ್ಟಿದ್ರು. ಸೊ ಒಂದೇ ಸಲ ನಾನು ಭಯ ಪಟ್ಬಿಟ್ಟು ಬೇಗ ಹಿಂಗೆ ಓಡೋಗಿ ಟೈಮಲ್ಲಿ ಒಂದೇ ಸಲ ಕೆಳಗಡೆ ಬಿದ್ದು ನನ್ನ ಕಾಲನ್ನು ಫ್ರ್ಯಾಕ್ಚರ್ ಆಗಿರುತ್ತೆ. ಸೊ ಅದರಿಂದ ಇವಾಗ ನೋಡಿದ್ರೆ ನಮ್ಮ ಓನರ್ ನೋಡಿದ್ರೆ ನನಗೆ ರೆಡಿ ಮಾಡಿಸ್ಕೊಡಿ ಗಾಡಿ ಅಂತ ಹೇಳ್ತಿದ್ದಾರೆ. ಕಲೆಕ್ಷನ್ 300 ರೂಪಾಯಿ ಕಟ್ಬಿಟ್ಟು ಕಲೆಕ್ಷನ್ ಗಾಡಿ ನಾನು ಓಡಿಸ್ತಾ ಇರೋದು. ಸೊ ಇದರಿಂದ ಒಂದು ನ್ಯಾಯ ಸಿಗ್ಬೇಕಂತ ನಾನು ಕೇಳ್ಕೊತಿದ್ದೀನಿ ಸರ್. ನಾನು ಜೀವನ ಹೋಗ್ಬಿಡ್ತಾಯಿತ್ತು ಸರ್. ಜಸ್ಟ್ 5 ಮಿನಿಟ್ಸಲ್ಲೇ ನನ್ನ ಜೀವ ಹೋಗ್ಬಿಡ್ತಾಯಿತ್ತು. ಸೊ ಇಲ್ಲಿ ಪೊಲೀಸರು ಹೇಳಿದ್ದಾರೆ, ನಾವು ಸಪೋರ್ಟ್ ಮಾಡ್ತೀವಿ, ಏನೈತೆ ನಾವು ಈಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಏನಾದರೂ ಒಂದು ನ್ಯಾಯ ಸಿಗಬೇಕಂತ ನಾನು ಕೇಳ್ಕೊಂಡಿದ್ದೀನಿ ಸರ್. ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ಬ್ಯಾಟರಾಯನಪುರ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರ ತನಿಖೆಯ ಬಳಿಕವಷ್ಟೇ ಘಟನೆಗೆ ನಿಖರ ಕಾರಣ ಏನು ಅನ್ನೋದು ಗೊತ್ತಾಗಲಿದೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.